ನನ್ನ ಫ್ರೆಂಡ್ ಥೈಲ್ಯಾಂಡ್ಗೆ ಹೋಗಿದ್ರು. ಯಾರು ಕೊಟ್ಟಿದ್ದಂತ ಗೆಸ್ ಮಾಡು. ಜಿಮ್ ಟ್ರೈನರ್ ಇಸ್ ನಾಟ್ ಆಕ್ಚುಲಿ ನೆಸೆಸರಿ ಅಂದ್ಬಿಟ್ಟು ನೀವು ಇದು ತಿನ್ಬೇಕು, ಪ್ರೋಟೀನ್ ಇಂಪಾರ್ಟೆಂಟು, ಫೈಬರ್ ಇಂಪಾರ್ಟೆಂಟು. ನಾನು ಅದೇ ಶಂಕ ಓದ್ತಾ ಇದ್ದಿದ್ದು ಮನೇಲಿ. ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಯು ವೋಂಟ್ ಬಿಲೀವ್ ಮೀ, ಆನ್ ಅ ಮಂಡೇ ಮಾರ್ನಿಂಗ್ 6:45ಗೆಲ್ಲ ನನಗೆ ಎಚ್ಚರ ಆಗಿದೆ. ಯಾವ ಖುಷಿಗೆ ಹೇಳಿ ನನಗೆ. ಐ ಡೋಂಟ್ ಇವನ್ ನೋ 6:45ಗೆಲ್ಲ ಯಾಕೆ ಎದ್ದಿದ್ದೀನಿ, ಐ ಡೋಂಟ್ ಇವನ್ ನೋ. ಆಯಿತಾ, ಎದ್ದೆ ನಮ್ಮಮ್ಮ ಹಂಗೆ ಕೆಲಸ ಮಾಡ್ತಾಯಿದ್ದೀನಿ. ಇದೇ ಖುಷಿಲಿ ಇದನ್ನ ಡಾಕ್ಯುಮೆಂಟ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ಇವತ್ತು ಜಿಮ್ಮಿಗೆ ರಜೆ. ಲೈಕ್ ಐ ಸೆಡ್, ನಾನು ನ್ಯೂ ಪ್ಯಾಟ್ರನ್ ಆಫ್ ವರ್ಕೌಟ್ನ ಟ್ರೈ ಮಾಡ್ತಾಯಿದ್ದೀನಿ. ಅದೇನಂದರೆ ಪುಷ್ ಪುಲ್ ಲೆಗ್ಸ್ ಮಾಡಿ ರೆಸ್ಟ್ ಒನ್ ಡೇ, ತಿರ್ಗಾ ಪುಷ್ ಪುಲ್ ಲೆಗ್ಸ್ ಆ್ಯಂಡ್ ರೆಸ್ಟ್ ಒನ್ ಡೇ. ವೀಕ್ಲಿ 5 days ಅಷ್ಟೇ ಟ್ರೈನ್ ಮಾಡ್ತಾಯಿದ್ದೀನಿ. ಸೊ ಯಾ, ನಾನು ಸೇಮ್ ಮಸಲ್ ಗ್ರೂಪ್ನ ವೀಕ್ಲಿ 2 ಟ್ರೈನ್ ಮಾಡೋದ್ರಿಂದ ಎಕ್ಸ್ಟ್ರಾ ರೆಸ್ಟ್ ಕೊಡ್ತಾಯಿದ್ದೀನಿ ಬಾಡಿಗೆ ಟು ರಿಕವರ್. ಹಂಗಂತ ಇವತ್ತೆಲ್ಲ ಏನು ನಾನು ಬಿಟ್ಟಿಯಾಗಿ ಕೂತ್ಕೊಳ್ಳಲ್ಲ. 10,000 steps ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ಒಂದು ½ hour to 45 minutes ಬ್ರಿಸ್ಕ್ ವಾಕಿಗೆ ಹೋಗ್ತೀನಿ. ಸೊ ಥ್ರೂಔಟ್ ದ ಡೇ ನನ್ನನ್ನು ನಾನು ಆ್ಯಕ್ಟಿವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇಟ್ಕೊಳ್ಳಲ್ಲ, ಬಟ್ ಪ್ರಯತ್ನ ಪಡ್ತೀನಿ ಆಯಿತಾ. ಅಟೆಂಪ್ಟ್ ಈಸ್ ವಾಟ್ ಮ್ಯಾಟರ್ಸ್. ಸೊ 2-3 ವ್ಲಾಗ್ಸ್ ಹಿಂದೆಗಡೆ ಸಂಬಡಿ ಹ್ಯಾಸ್ ಕಮೆಂಟೆಡ್ ದಟ್ ಹೆಂಗೆ ನೀವು ಎಕ್ವಿಪ್ಮೆಂಟಲ್ಲೆಲ್ಲ ವರ್ಕ್ ಮಾಡ್ತೀರಾ ವಿತೌಟ್ ಅ ಜಿಮ್ ಟ್ರೈನರ್ ಅಂತ. ಸೊ ನನಗೆ ಅರ್ಥ ಆಗಿರೋದು ದಿಸ್ ಮಚ್ ಆಫ್ ಫಿಟ್ನೆಸ್ ಜರ್ನಿನಲ್ಲಿ, ಐ ಥಿಂಕ್ ಫ್ರಮ್ ಪಾಸ್ಟ್ 2 to 3 years ಇರ್ಬೋದು ಅಲ್ವಮ್ಮ. ನಾನು ರೆಗ್ಯುಲರಾಗಿ ಜಿಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿ 3 years ಆಗಿರ್ಬೋದಾ ಜಿಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿ. ಸೊ 3 years ನೀವು ರನ್ ಮಾಡಿದ್ದೀರಾ. ಸೊ 3 yearsಲ್ಲಿ ವಾಟ್ ಐ ಹ್ಯಾವ್ ಲರ್ನ್ಡ್ ಈಸ್ ಜಿಮ್ ಟ್ರೈನರ್ ಈಸ್ ನಾಟ್ ಆ್ಯಕ್ಚುಲಿ ನೆಸೆಸರಿ. ಬಟ್ ನಮಗೆ ಪ್ರಾಪರ್ ನಾಲೆಜ್ ಇರಬೇಕು. ಯಾರೋ ಝೀರೋ ನಾಲೆಜ್ ಇರೋರಿಗೆ ನಾನು ಹೇಳ್ತಾ ಇಲ್ಲ, ಅವ್ರಿಗೆ ಟ್ರೈನರ್ ಈಸ್ ನೆಸೆಸರಿ. ಬಟ್ ದೆನ್ ನಾವು ನಾವು ಅಪ್ಗ್ರೇಡ್ ಮಾಡಿಕೊಂಡು ಎಜುಕೇಟ್ ಮಾಡಿಕೊಂಡು ಆನ್ ದ ಟಾಪಿಕ್. ಬಿಕಾಸ್ ಇವಾಗ ಇನ್ ದಿಸ್ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ತುಂಬ ನಾಲೆಜ್ ಇದೆ ಆನ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ChatGPT. ಎಲ್ಲೇ ನೋಡಿ ಇನ್ಫಾರ್ಮೇಷನ್ ಅಬೌಟ್ ಫಿಟ್ನೆಸ್. ಹೆಂಗೆ ಜಿಮ್ಮಲ್ಲಿ ಇವಾಗ ಲಿಟ್ರಲಿ ಜಿಮ್ಮಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಆ ಎಕ್ವಿಪ್ಮೆಂಟ್ನ ಹೆಂಗೆ ಯೂಸ್ ಮಾಡೋದು ಅಂತ ಇಂಚ್ ಬೈ ಇಂಚ್ ವಿಡಿಯೋ ಮಾಡೋರು ಕೂಡ ಇದ್ದಾರೆ. ಸೊ ಇಫ್ ವಿ ಫಾಲೋ ದ ಸೇಮ್ ಥಿಂಗ್, ಫಿಟ್ನೆಸ್ ಟ್ರೈನರ್ ಅವಶ್ಯಕತೆ ಇಲ್ಲ. ನಾನು ಹೋಗೋ ಜಿಮ್ಮಲ್ಲಿ ನೋಡಿದ್ದೀನಿ, ಟ್ರೈನರ್ಸ್ ಲಿಟ್ರಲಿ ಹೇಳ್ಬಿಡ್ತಾರೆ ಏನು ಮಾಡಬೇಕು ಅಂತ. ಅದಾದಮೇಲೆ ರೀಲ್ಸ್ ನೋಡ್ಕೊಂಡು ನಿಂತಿರ್ತಾರೆ, ಕೌಂಟ್ಸ್ ಕೊಡ್ತಾ ಇರ್ತಾರೆ. ಫಾರ್ಮ್ ಕೆಟ್ಟದಾಗಿದ್ರು, ಸ್ಕ್ವಾಟ್ ಫಾರ್ಮ್ ಕೆಟ್ಟದಾಗಿದ್ರು ಅವರು ಹೇಳೋದು ಇಲ್ಲ ಅದು ಕೆಟ್ಟದಾಗಿದೆ ಅಂತ, ಮಾಡೋದು ಮಾಡಲಿ ಅಂತ ನಿಂತಿರ್ತಾರೆ. ಸೊ ಯಾ, ರೈಟ್ ನಾಲೆಜ್ನ ಅಕ್ವೈರ್ ಮಾಡ್ಕೊಳ್ಳೋದು ಈಸ್ ವೆರಿ 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 ಇಂಪಾರ್ಟೆಂಟ್. ನಾನು ಫಸ್ಟ್ 1 ವರ್ಷ ರೆಗ್ಯುಲರಾಗಿ ಹೋಗಿದ್ದೀನಿ ಜಿಮ್ಗೆ. ಅಂದರೆ ಎವ್ರಿ ಡೇ ಹೋಗ್ತಾ ಇರಲಿಲ್ಲ, ವೀಕ್ಲಿ ಅಟ್ಲೀಸ್ಟ್ 3 to 4 classes ಹೋಗ್ತಾ ಇದ್ದೆ. ಬಟ್ ಸ್ಟಿಲ್ ನನಗೇನು ರಿಸಲ್ಟ್ಸ್ ಕಾಣಿಸ್ತಾ ಇರಲಿಲ್ಲ. ಬಿಕಾಸ್ ನಾನು ಏನು ಬೇಕಂತ ತಿಂತಾಯಿದ್ದೆ. ಅಂದರೆ ನನಗೆ ಫುಡ್ ಬಗ್ಗೆ ನಾಲೆಜ್ ಇರಲಿಲ್ಲ. ಅದಾದಮೇಲೆ ಐ ಸ್ಟಾರ್ಟೆಡ್ ಲರ್ನಿಂಗ್ ಅಬೌಟ್ ಫುಡ್ ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ. ಇವಾಗ ನಾನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿದ್ದೀನಿ. ಓವರ್ ಆಲ್ ಜಿಮ್ ಬಗ್ಗೆ ಹೇಗೆ ನಾನೇ ವರ್ಕೌಟ್ ಮಾಡೋದು ಕಲಿತೆ ಅಂತಂದರೆ, ಆ 1 ವರ್ಷ ಪೀರಿಯಡ್ ಏನಿದೆ ಅಲ್ಲ, ಅವಾಗ ನಾನು ಕ್ಲಾಸಸ್ಗೆ ಹೋಗ್ತಾಯಿದ್ದೆ. ಸೊ ಕಲ್ಟ್ ಮೆಂಬರ್ಶಿಪ್ ನಿಮ್ಮ ಹತ್ರ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ ದಟ್ ಕ್ಲಾಸಸ್ ಇರುತ್ತೆ. ಅದು ಹೇಗೆ ಅಂದರೆ ಸ್ಟ್ರೆಂತ್, HRX ಆ ಥರ ಕ್ಲಾಸಸ್ ಇರುತ್ತೆ. ಸೊ ಆ ಕ್ಲಾಸಸ್ಗೆ ಹೋಗ್ತಾಯಿದ್ದೆ ನಾನು. ಮಲ್ಲೇಶ್ವರದ ಜಿಮ್ಮಲ್ಲಿ ಗಿರಿಯಾಸ್ ಪಕ್ಕದಲ್ಲಿತ್ತು. ಸೊ ಅಲ್ಲಿಗೆ ಕ್ಲಾಸಸ್ಗೆ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ 1.5 ವರ್ಷ ಹೋಗಿದ್ದೀನಿ ಆ ಕ್ಲಾಸ್ಗೆ. 1.5 ವರ್ಷ ಹೋಗಿದ್ದೀನಿ. ಅದಾದಮೇಲೆ ಸದಾಶಿವನಗರಲ್ಲಿ ಕಲ್ಟ್ ಅವ್ರದ್ದೇ ಜಿಮ್ ಆ್ಯಂಡ್ ಕ್ಲಾಸಸ್ ಎರಡೂ ಬಂತು. ಆವಾಗಲೂ ನಾನು ಒಂದು ಅರ್ಧ ವರ್ಷ ಬರೀ ಕ್ಲಾಸಸ್ಗೆ ಹೋಗಿದ್ದು ಸದಾಶಿವನಗರಲ್ಲಿ. ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ಜಿಮ್ ಇತ್ತು, ಥರ್ಡ್ ಫ್ಲೋರಲ್ಲಿ ಕ್ಲಾಸಸ್ ಇತ್ತು. ಸೊ ಲಿಫ್ಟ್ ಹೋಗ್ತಾ ಇದ್ದೆ ಸೆಕೆಂಡ್ ಫ್ಲೋರ್ವರೆಗೂ ಅಷ್ಟೇ. ನಾನು ಜಿಮ್ ನೋಡ್ಕೊಂಡೇ ಕ್ಲಾಸ್ಗೂ ಹೋಗ್ತಾ ಇದ್ದೆ. ದೆನ್ ಐ ಥಾಟ್ ಒನ್ ಡೇ ದಟ್ ಐ ಶುಡ್ ಟ್ರೈ ಆದರೂ ಮಾಡಬೇಕು, ದಟ್ ಐ ವಾಂಟ್ ಟು ಗೋ ಟು ದ ಜಿಮ್ ಅಂತ. ಆ್ಯಂಡ್ ಸಂಬಡಿ ಲೈಕ್ ಮೀ ಹೂ ಇಸ್ ಅನ್ ಆಂಬ್ರಿವರ್ಟ್. ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಜಡ್ಜ್ ಮಾಡ್ತಾ ಇದ್ದಾರೇನೋ, ನನ್ನ ಫಾರ್ಮ್ ಕರೆಕ್ಟಾಗಿಲ್ವೇನೋ, ದೇ ಆರ್ ಜಸ್ಟ್ ಲುಕಿಂಗ್ ಎಟ್ ಮೀ ಅಂತ ನನಗೆ ಯಾವಾಗಲೂ ಅನ್ಸೋದು ಜಿಮ್ಗೆ ಹೋಗ್ಬೇಕಾದ್ರೆ. ಇವಾಗ ಐ ಆಮ್ ಜಸ್ಟ್ ಅನ್ಬೋದರ್ಡ್. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಎಷ್ಟೊಂದು ಫಾರ್ಮ್ಸ್ ತಪ್ಪು ಮಾಡಿದ್ದೀನಿ. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್. ಎಷ್ಟೊಂದು ಫಾರ್ಮ್ಸ್ ನಾನು ತಪ್ಪು ಮಾಡಿದ್ದೀನಿ, ಇಂಜುರಿ ಮಾಡ್ಕೊಂಡಿದ್ದೀನಿ. ನಾಟ್ ಅ ವೆರಿ ಬಿಗ್ ಇಂಜುರಿ, ಟಚ್ ವುಡ್. ಬಟ್ ದೆನ್ ಇವಾಗ ಶೋಲ್ಡರ್ ಸ್ಟ್ರೈನ್ ಮಾಡೋಕ್ಕೆ ಹೋಗಬೇಕಾದ್ರೆ ಇಲ್ಲಿ ಕತ್ನ ಉಳುಕಿಸ್ಕೊಳ್ಳೋದು, ಒಂಥರ ಇಟ್ಕೊಳ್ಳೋದು. ಯಾಕಂದರೆ ನಾನು ಆ ಮೂಮೆಂಟಲ್ಲಿ ಕತ್ನ ಇನ್ವಾಲ್ವ್ ಮಾಡ್ತಾಯಿದ್ದೆ, ಶೋಲ್ಡರ್ನೆಲ್ಲ ಇನ್ವಾಲ್ವ್ ಮಾಡೋದ್ರ ಬದಲು
ಕತ್ನ ಇನ್ವಾಲ್ವ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಇಂಜುರೀಸ್ ಎಲ್ಲನೂ ಆಯಿತು. ಅದಾದಮೇಲೆ ಇವಾಗ ಐ ಅಂಡರ್ಸ್ಟ್ಯಾಂಡ್ ದ ಎಕ್ವಿಪ್ಮೆಂಟ್ ಆ್ಯಂಡ್ ನಾನು ಇವಾಗ ಬೈಸಿಪ್ನ ಟ್ರೈನ್ ಮಾಡ್ತಾಯಿದ್ರೆ ನನಗೆ 1 or 2 ರೆಪ್ಸಲ್ಲೇ ಗೊತ್ತಾಗ್ಬಿಡುತ್ತೆ ದಟ್ ಬೈಸಿಪ್ ಬಿಟ್ಟು ಬೇರೆ ಎಲ್ಲೋ ಇದು ಟಾರ್ಗೆಟ್ ಮಾಡ್ತಾಯಿದ್ದೆ ಮಸಲ್ನ ಅಂತ. ಸೊ ನಾನು ಇಮಿಡಿಯೇಟ್ಲಿ ನನ್ನ ಫಾರ್ಮ್ನ ಚೇಂಜ್ ಮಾಡ್ಕೋತೀನಿ. ಬ್ಯಾಕ್ ಟ್ರೈನ್ ಮಾಡಬೇಕಾದ್ರೂ ಅಷ್ಟೇ ನನಗದು ಫೀಲ್ ಆಗುತ್ತೆ. ಇವಾಗ ನಾನು ಮಾಡೋವಂಥ ವರ್ಕೌಟಲ್ಲಿ ಫೀಲ್ ಆಗುತ್ತೆ ದಟ್ ಇಫ್ ಐ ಆಮ್ ಡೂಯಿಂಗ್ ದ ಫಾರ್ಮ್ ರೈಟ್ ಆರ್ ರಾಂಗ್ ಅಂತ. ಸೊ ಹಾಗೆ ಕಂಡಿಡ್ಕೊಂಡು ಹೆಂಗೋ ಇಂಟರ್ನೆಟ್ಟಲ್ಲಿರೋ ನಾಲೆಜ್ ಎಲ್ಲ ತಿಳ್ಕೊಂಡು ನಾನು ಕಲ್ತ್ಕೊಂಡೆ ಗುರು. ಸೊ ಯಾ, ಇಟ್ ಕ್ಯಾನ್ ಬಿ ಡನ್ ವಿತೌಟ್ ಅ ಜಿಮ್ ಟ್ರೈನರ್ ಆಲ್ಸೋ ನಾವು ಟ್ರೈನ್ ಮಾಡ್ಬೋದು. ಅದಕ್ಕೆ ನಾವು ಪ್ರಾಪರ್ಲಿ ನಮ್ಮನ್ನ ನಾವು ಎಜುಕೇಟ್ ಮಾಡ್ಕೋಬೇಕು. ಸೊ ಹೆಲ್ತ್ ರಿಲೇಟೆಡ್ ಪಾಡ್ಕಾಸ್ಟ್ನ ನೋಡಿ. 1-2-3 ಜನ ಜೆನ್ಯೂನ್ ಕ್ರಿಯೇಟರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಹೂ ಆರ್ ನಾಟ್ ಫ್ರಮ್ ಇಂಡಿಯಾ ಅನ್ಫಾರ್ಚುನೇಟ್ಲಿ. ಒಂದು ಎರಿಕ್ ಅಂತ ಒಬ್ಬ ಇದ್ದಾನೆ ಆ್ಯಂಡ್ ಇನ್ನೊಬ್ಳ ಹೆಸರು ನಂಗೆ ನೆನಪಾಗ್ತಾಯಿಲ್ಲ. ಸೊ ಇವರಿಬ್ಬರು ತುಂಬ ನಾಲೆಜಬಲ್ ಪೀಪಲ್ ಆ್ಯಂಡ್ ಒಳ್ಳೆ ಹೆಲ್ತ್ ಟಿಪ್ಸು ಮತ್ತು ಹೇಗೆ ಬ್ಯಾಲೆನ್ಸ್ ಮಾಡಿ ಊಟ ಮಾಡಬೇಕು, ಹೇಗೆ ಟ್ರೈನ್ ಮಾಡಬೇಕು ಆ್ಯಂಡ್ ಕ್ಯಾಲರಿ ಡೆಫಿಸಿಟಲ್ಲಿ ಹೇಗಿರಬೇಕು, ಜಂಕ್ನ ತಿಂದ್ರೂ ಹೇಗೆ ಫಿಟ್ಟಾಗಿರಬೇಕು ಅಂತ ತುಂಬಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರದ್ದು ನಾನು ಡಿಸ್ಕ್ರಿಪ್ಷನ್ ಬೇಕಾಗಿ ಹಾಕಿರ್ತೀನಿ. ಅವರ ಹ್ಯಾಂಡಲ್ಸ್ನ ನೀವು ಬೇಕಂದರೆ ಹೋಗಿ ಫಾಲೋ ಮಾಡ್ಬೋದು ಆ್ಯಂಡ್ ಚೆಕ್ಔಟ್ ಮಾಡ್ಬೋದು. ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್. ಐ ಹ್ಯಾವ್ ಟು ಟೆಲ್ ಯು, ದಿಸ್ ಇಸ್ ವೆರಿ ಇವಾಗ ಫೇಮಸ್ ಆಗ್ತಾ ಇರೋವಂಥ ಒಂದು ಫಿಟ್ನೆಸ್ ಲೇಡಿ ಆಯಿತಾ. ಅವ್ರಿಗೆ ಅವರು ಬಂದ್ಬಿಟ್ಟು 2,999 rupeesಗೆ ದೇ ಕೆಪ್ಟ್ ಅನ್ ಆಫರ್ ಟ್ರೈನ್ ಮಾಡೋಕ್ಕೆ ಆಸ್ ಅ ಫಿಟ್ನೆಸ್ ಕೋಚ್ ಆಯಿತಾ. ಗ್ರೂಪ್ ಆಫ್ ಲೇಡೀಸ್ನ ತೊಗೊಳ್ತಾಯಿದ್ರು. ನಾನು ಅದಕ್ಕೆ ನಮ್ಮ ಅಮ್ಮನ ಎನ್ರೋಲ್ ಮಾಡಿದೆ. ಅಟ್ ದಿಸ್ ಲೆವೆಲ್ ನಂಗೆ ಗೊತ್ತಿತ್ತು ಹೇಗೆ ಯು ಕ್ಯಾನ್ ಟ್ರೈನ್ ಆ್ಯಂಡ್ ಹೇಗೆ ವರ್ಕೌಟ್ ಮಾಡ್ಬೋದು, ಹೇಗೆ ತಿನ್ನಬೇಕು ಎಲ್ಲ ನನಗೆ ಗೊತ್ತಿತ್ತು. ಬಟ್ ನಮ್ಮಮ್ಮ ನನ್ನ ಮಾತು ಕೇಳಲ್ಲ. ಹೋಗಲಿ, ಯಾರಾದರೂ ಬೇರೆಯವ್ರು ಹೇಳಿದ್ರೆ ಇದೇ ವಿಷಯ ಬೇರೆಯವ್ರು ಹೇಳಿದ್ರೆ ಕೇಳ್ಬೋದೇನೋ ಅನ್ನೋ ಒಂದೇ ಒಂದು ರೀಸನ್ಗೆ ಐ ಥಾಟ್ ಅಲ್ಲಿ ಸೇರ್ಸೋಣ ನಮ್ಮ ಅಮ್ಮನ್ನ ಅಂತ ಸೇರಿಸಿದೆ ಗುರು ನಾನು. ಆ್ಯಂಡ್ ಲಿಟ್ರಲಿ ಸ್ಟಾರ್ಟಿಂಗಲ್ಲಿ ಬ್ಯಾಚ್ ಇಷ್ಟು ದಿನದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಆಯಿತಾ. ಲೆಟ್ಸ್ ಸೇ 1 ಮಂತಲ್ಲಿ 5th ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ. ಸ್ಟಾರ್ಟ್ ಆದಮೇಲೆ ಎವ್ರಿ ಡೇ ಲೈವ್ಗೆ ಬರೋರು. 5 ದಿನ ಬಂದರು. ಎವ್ರಿ ಡೇ ಲೈವಿಗೆ ಬಂದರು. ಒಂದಿನ ಹೇಗೆ ವರ್ಕೌಟ್ ಮಾಡ್ಬೋದು ಅಂತ ಹೇಳಿದ್ರು, 2ನೇ ದಿನ ಹೇಗೆ ತಿನ್ಬೇಕಂತ ಹೇಳಿದ್ರು. ವಿಡಿಯೋ ಮಾಡಿ ಬಿಟ್ಬಿಟ್ರು. ಇವಾಗ ನೆನಪಾಯ್ತಾಯ್ತು ನಮ್ಮ ಅಮ್ಮನಿಗೆ. ವಿಡಿಯೋ ಮಾಡಿ ಅವರು ಮಾಡೋ ಎಕ್ಸಸೈಸನ್ನು ಇದನ್ನು ಮಾಡಿ ಅಂದ್ಬಿಟ್ಟು ಅವರು ವಿಡಿಯೋ ಮಾಡಿ ಬಿಟ್ಬಿಟ್ರು. ಇನ್ನೇನು ಅವರು ಡೈರೆಕ್ಟಾಗಿ ಆನ್ಲೈನಲ್ಲಿ ಬಂದು ಏನು ಹೇಳ್ಕೊಡ್ತಾ ಇರಲಿಲ್ಲ. ಒಂದು ವಿಡಿಯೋ ಮಾಡಿ ಇದನ್ನು ಮಾಡಿ, ಈ ಎಕ್ಸಸೈಸ್ ಮಾಡಿ, ಇದನ್ನು ಊಟ ಮಾಡಿ ಅಂತ ಹೇಳ್ಕೊಟ್ರು ಅಷ್ಟೇ. ಅದು ನಮ್ಮ ಕೈಲಿ ಆಗಲಿಲ್ಲ ಮೇಂಟೈನ್ ಮಾಡೋಕ್ಕೆ. ಬಿಟ್ಟಾಕ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್. ಅಲ್ಲ, ಅವ್ರು ಹೆಂಗೆ ಅದನ್ನು ಸ್ಕ್ಯಾಮ್ ಮಾಡಿದ್ರು ಅಂತ ನಾನು ಹೇಳ್ತೀನಿ. ಸೊ 5 days ಲೈವ್ ಬಂದರು ಆಯಿತಾ. ಆ ಲೇಡಿ ಬಂದ್ಬಿಟ್ಟು ನೀವು ಇದು ತಿನ್ನಬೇಕು, ಪ್ರೋಟೀನು ಇಂಪಾರ್ಟೆಂಟು, ಫೈಬರ್ ಇಂಪಾರ್ಟೆಂಟು. ನಾನು ಅದೇ ಶಂಕ ಓದ್ತಾ ಇದ್ದಿದ್ದು ಮನೇಲಿ, ನಥಿಂಗ್ ಡಿಫ್ರೆಂಟ್. ಅದಾದಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಹೆಂಗೆ ಮಾಡಬೇಕು ಎಲ್ಲ ಒಂದು 5-6 ದಿನ ಶಿ ಟೋಲ್ಡ್ ಆಯಿತಾ. ಲೈವ್ ಬಂದ್ಬಿಟ್ಟು ಅದಾದಮೇಲೆ ಶಿ ಸೈಡ್ ವಾಟ್ಸಪ್ಪಲ್ಲಿ ಇನ್ಮೇಲೆ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನೀವೇನು ತಿಂತೀರಾ ಅಂತ ನೆನಪಿರಲಿ, ಎಲ್ಲ ಮೇಲೂ ಪ್ರೋಟೀನ್ ಇರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅಂತ ಕಳಿಸಿದ್ರು. ಆಮೇಲೆ ನಮ್ಮಮ್ಮನೂ 1 ವಾರ 2 ವಾರ ಶಿಸ್ತಾಗಿ ಕಳಿಸ್ತಾಯಿದ್ರು. ಅದಾದಮೇಲೆ ನಮ್ಮಮ್ಮ ಸ್ಟಾಪ್ ಪೋಸ್ಟಿಂಗ್ ಆ್ಯಂಡ್ ನನ್ನ ಹತ್ರ ಆ ಗ್ರೂಪ್ ಇನ್ನೂ ಇದೆ. ಐ ಕ್ಯಾನ್ ಶೋ ಇಟ್ ಟು ಯು. ಇವಾಗವರೆಗೂ ಅವರು ಫೋನ್ ಮಾಡಿ ಕೇಳಿಲ್ಲ, ಆ ಗ್ರೂಪಲ್ಲೇ ಮೆಸೇಜ್ ಹಾಕೋ ಕೇಳಿಲ್ಲ ದಟ್ ನೀವು ಯಾಕೆ ನಿಲ್ಸಿದ್ರಿ ಪೋಸ್ಟ್ ಮಾಡೋದನ್ನ, ನೀವು ರೆಗ್ಯುಲರ್ ಆಗಿಲ್ವಾ, ನಥಿಂಗ್. ಆ್ಯಂಡ್ ಆ ಪೋಸ್ಟರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಪರ್ಸ್ನಲ್ ಟ್ರೈನಿಂಗ್ ಇದೆ, ವರ್ಕೌಟ್ ಹೇಳ್ಕೊಡ್ತೀವಿ, ನ್ಯೂಟ್ರಿಷನ್ ಮೇಂಟೈನ್ ಮಾಡ್ತೀವಿ, ಎಲ್ಲನೂ ಇದೆ. ಸೊ ಈ ಥರ ಸ್ಕ್ಯಾಮ್ಸ್ ಜಾಸ್ತಿ ನಡೆಯುತ್ತೆ. ನಮ್ಮ ಬಾಡಿನ ನಾವು ಬೇರೆಯವ್ರ ಕೈಲಿ ಕೊಟ್ಟು ಅವ್ರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಬಾಡಿನ ನಾವೇ ಅರ್ಥ ಮಾಡಿಕೊಂಡು ನಾವೇ ವರ್ಕೌಟ್ ಮಾಡೋದು, ನಾವೇ ಟ್ರೈನ್ ಮಾಡ್ಕೊಳ್ಳೋದು, ನಾವೇ ನಮ್ಮ ನ್ಯೂಟ್ರಿಷನ್ನ ಫಿಕ್ಸ್ ಮಾಡ್ಕೊಳ್ಳೋದು ಆ್ಯಂಡ್ ನಾವೇ ಊಟ ಪ್ರಾಪರಾಗಿ ಮಾಡೋದು ಈಸ್ ಬೆಟರ್ ದೆನ್ ಎನಿಥಿಂಗ್ ಅಷ್ಟೇ. ಬೆಳಗ್ಗೆ ನಾನು ಎದ್ದು ಕಂತೆ ಪುರಾಣ ನಿಮ್ಗೆ ಓದಿ ಒಂದು ಕಮೆಂಟ್ ರೆಸ್ಪಾಂಡ್ ಮಾಡೋಕ್ಕೆ ಹೋಗಿ ಈ ವ್ಲಾಗೇ ಇಷ್ಟು ದೊಡ್ಡದಾಗಿ. ಬಟ್ ಎನಿವೇಸ್, ಇಫ್ ಯು ಲರ್ನ್ ಸಮಥಿಂಗ್ ದಟ್ ಈಸ್ ಗುಡ್ ಅಲ್ವಾ. ಇವತ್ತು ನಾನು ಬೇಗ ಹೋಗ್ಬೇಕು ಆಫೀಸ್ಗೆ, ಸೊ ಅಲ್ಲಿ ಗೋ ಟು ದ ಆಫೀಸ್. ನಮ್ಮಮ್ಮ ನೆನ್ನೆ ನನಗೆ ಓಟ್ ಮೇಲೆ ತಿನ್ನೋಕೆ ಬಿಟ್ಟಿಲ್ಲ, ದೋಸೆ ಚಿಕನ್ ಕರಿ ತಿನ್ನು ಅಂತ. ಸೊ ಮೊನ್ನೆ ರಾತ್ರಿ ನೆನೆಸಿದಂಥ ಅದೇ ಓಟ್ ಮೇಲ್ನ ಮಿಸ್ ಮಾಡ್ಕೋತಾ ಇದ್ದೆ ಖಂಡಿತ. ಸೊ ಅದೇ ಓಟ್ ಮೇಲ್ನ ನಾನು ಇವಾಗ ತಿಂದುಬಿಟ್ಟು ಐ ಗೋ ಟು ದ ಆಫೀಸ್. ಐ ಆಮ್ ಬ್ಯಾಕ್ ಹೋಮ್. ಶಟ್ ಅಪ್, ನೀನು ಮುಟ್ಬೇಡ ಅದೆಲ್ಲ. ಗೈಸ್, ಐ ಆಮ್ ಬ್ಯಾಕ್ ಹೋಮ್. ದಟ್ ಈಸ್ ನಾಟ್ ಇವನ್ ನೋಡು, ಬಾಯ್ ಇಲ್ಲಾದ್ರೂ ಮಾಡು, ಓಪನ್ ಮಾಡು. ಐ ಆಮ್ ಬ್ಯಾಕ್ ಹೋಮ್. ದಟ್ ಈಸ್ ನಾಟ್ ಇವನ್ ಎಕ್ಸೈಟಿಂಗ್ ನ್ಯೂಸ್. ಇರು, ಯಾರು ಕೊಟ್ಟಿದ್ದಂತೆ ಗೆಸ್ ಮಾಡು. ಯಾರು ಕೊಟ್ಟಿದ್ದು? ಗೆಸ್.
ಫ್ರೆಂಡಾ ಸಿಂಧು ಸಿಂಧು ಮತ್ತೆ ಹೆಸರು ಬಂದಿಲ್ಲ ನನಗೆ. ನನ್ನ ಫ್ರೆಂಡ್ ಥೈಲ್ಯಾಂಡ್ಗೆ ಹೋಗಿದ್ರು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸಿಂಧು. ಎರಡು ಕಲರ್ ತಂದಿದ್ರು, ನಾನು ಈಗ ಚೂಸ್ ಮಾಡಿದೆ. ಸೊ ನನಗೆ ಏನೇನೆಲ್ಲ ತಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಐ ಗಾಟ್ ಸೋ ಎಕ್ಸೈಟೆಡ್. ಅವ್ರು ಕೊಟ್ಟಾಗ ಶಿ ಮೇಡ್ ಮೈ ಡೇ ಇವತ್ತು. ಫಸ್ಟ್ ಆಫ್ ಆಲ್ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡೆ, ಒಂದು ವಾರದಿಂದ ಸಿಂಧು ಯಾವಾಗ ಬರ್ತಾರೆ ಅಂತ. ಟುಡೇ ಶಿ ಕೇಮ್, ಸೋ ಹ್ಯಾಪಿ. ಇವತ್ತು ಬೇಗ ಆಫೀಸ್ಗೆ ಹೋಗ್ಬಿಟ್ಟು ಸಾರ್ಥಕ ಆಯಿತು. ಅವ್ರ ಜೊತೆ ಮಾತಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು. ಆ್ಯಂಡ್ ಶಿ ಈಸ್ ವಾಟ್ ದಿಸ್ ಫ್ರಮ್ ಥೈಲ್ಯಾಂಡ್. ಚೆನ್ನಾಗಿ ಹಿಡಿದಿಪ್ಪಲ್ಲ ಆಯ್ತಾ? ತಂಟಡಾನ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲಿಫೆಂಟ್ ಆ್ಯಂಡ್ ಐ ಲವ್ ಎಲಿಫೆಂಟ್ಸ್. ಇದರಲ್ಲಿದೆ ಇನ್ನು ಮಿಕ್ಕಿದ ಐಟಮ್ ಇದೆ ಇದರಲ್ಲಿ. ನಿಮಗೆ ತೋರಿಸ್ತಾ ಬೇಕಾಗಿಲ್ಲ. ಇದು ಒಂದು ಪ್ರಾಡಕ್ಟ್ ಶೂಟ್ ಇವಾಗ ಮಾಡಬೇಕದು. ಇದನ್ನು ಸೈಡಲ್ಲಿ ಇಡಬೇಕು. ಫಸ್ಟ್ ಥಿಂಗ್ ಫಸ್ಟ್, ಶಿ ಈಸ್ ಮೈ ಸ್ಕಿನ್ ಕೇರ್ ಗುರು. ಅದನ್ನು ನಾನು ಪ್ರತಿ ಸಲ ನಿಮಗೆ ಹೇಳ್ತೀನಿ. ಎಷ್ಟು ಅವರು ಥೈಲ್ಯಾಂಡಿಂದ ಶಿ ಈಸ್ ಗಾಟ್ ದಿಸ್ ಮಾಸ್ಕ್. ಅದು ನೈಟ್ ಮಾಸ್ಕ್, ರಾತ್ರಿ ಹೊತ್ತು ಹಚ್ಕೊಂಡು ಮನ್ಕೊಳ್ಳೋದು. ಆ್ಯಂಡ್ ಇಟ್ ಈಸ್ ನಯಸಿನಮೈಡ್ ಹೈಡ್ರೇಟಿಂಗ್ ಮಾಸ್ಕ್ ಅಂತೆ. ಸೊ ಶಿ ಕುಡ್ ಹ್ಯಾವ್ ಗಾಟ್ ಮಿ ಎನಿ ಮಾಸ್ಕ್, ಬಟ್ ಅವ್ರಿಗೆ ನನ್ನ ಸ್ಕಿನ್ ಬಗ್ಗೆ ಗೊತ್ತು. ಆ್ಯಂಡ್ ಶಿ ನೋ ಐ ನೀಡ್ ಹೈಡ್ರೇಷನ್ ಆ್ಯಂಡ್ ಐ ನೀಡ್ ನಯಸಿನಮೈಡ್ ಇನ್ ಮೈ ಸ್ಕಿನ್ ಕೇರ್ ಅಂತ. ಸೊ ಅದನ್ನೇ ಕೊಟ್ಟಿದ್ದಾರೆ. ಇದನ್ನು ಟ್ರೈ ಮಾಡೋಕ್ಕೆ ಐ ಆಮ್ ವೆರಿ 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 ಎಕ್ಸೈಟೆಡ್. ನೈಟ್ ಟೈಮಲ್ಲಿ ಹಾಕೋಬೇಕು. ಇದೆಲ್ಲ ಸಿಂಗಲ್ ಯೂಸ್ ಪ್ರಾಡಕ್ಟ್ಸ್ ತುಂಬ ಜಾಸ್ತಿ ಸಿಗುತ್ತಂತೆ ಅಲ್ಲಿ, ಎಸ್ಪೆಷಲಿ ಇನ್ 7-Eleven. ಸೊ ಅದರಲ್ಲೇ ತೊಗೊಂಡು ಬಂದಿದ್ದು ಅಂತ ಹೇಳಿದ್ರು. ವೆರಿ ಎಕ್ಸೈಟೆಡ್ ಟು ಯೂಸ್ ಇಟ್. ನೆಕ್ಸ್ಟ್ ಶಿ ಈಸ್ ಬಾಟ್ ಸಮ್ ಕ್ಯಾಂಡೀಸ್. ಇದು ಮ್ಯಾಂಗೋ ಸ್ಟೆಮ್ ಇಂದ ಮಾಡಿರೋದು. ಮ್ಯಾಂಗೋ ಸ್ಟೆಮ್ ಅಂತ ಒಂದು ಫ್ರೂಟ್ ಬರುತ್ತಲ್ಲ, ಸ್ಟ್ಯಾಮೋ ಗೊತ್ತಿಲ್ಲ ನನಗೆ. ಆ ಫ್ರೂಟ್ನ ಡ್ರೈ ಮಾಡಿರೋದು, ಆಮೇಲೆ ಅದನ್ನು ಶುಗರ್ ಕೋಟಿಂಗ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಸಾರ್ ಕ್ಯಾಂಡೀಸ್ ಫ್ರಮ್ ಐ ಡೋಂಟ್ ನೋ ವೇರ್. ಸೊ ಇದು ಸಾರ್ ಕ್ಯಾಂಡೀಸ್ ತೊಗೊಂಡು ಬಂದಿದ್ದಾರೆ. ಐ ಡಿಂಟ್ ಟ್ರೈ ದಿಸ್, ಬಟ್ ಮ್ಯಾಂಗೋ ಸ್ಟೆಮ್ದು ಐ ಟ್ರೈಡ್. ದಟ್ ಈಸ್ ನಾಟ್ ಇವನ್ ದ ಬೆಸ್ಟ್ ಪಾರ್ಟ್. ಬನ್ನಿ ಇಲ್ಲಿ ಥೈಲ್ಯಾಂಡಲ್ಲಿ ನಮ್ಮಲ್ಲಿ ವಿಕ್ಸ್ ಸಿಗುತ್ತಲ್ಲ, ಆ ಥರ ಒಂದು ಸಿಗುತ್ತೆ. ಅಂದರೆ ಇದನ್ನೆಲ್ಲ ಹಾಕಿ ಏನೇನು ಬರುತ್ತೆ ಆಯುರ್ವೇದ ಹರ್ಬ್ಸ್ ಎಲ್ಲ ಹಾಕಿ ಒಂದು ಪೋಟ್ ಇದೇ ಥರ, ಅದೇನಂತಾರಮ್ಮ, ಪಾಟು ಅಲ್ಲ, ಬಟ್ಟೆ ಸುತ್ತೀವಲ್ಲ ನಾವು, ಅದನ್ನೇನಂತಾರೆ, ಗಂಟು ಕಟ್ಟಿ ಇದ್ರೊಳಗಡೆ ಹಾಕಿರ್ತಾರೆ. ನಾನು ಫುಲ್ ಕ್ಯೂರಿಯಾಸಿಟಿಲಿ ಇದೊಂದು ತಂದಿದ್ದಾರೆ, ಗ್ರೀನ್ ಕಲರ್. ಇಟ್ ಇಸ್ ಫಾರ್ ಹರ್ಬ್ ಇನ್ಹೇಲರ್. ಕೋಲ್ಡು ಗಿಲ್ಡ್ ಆದಾಗ. ಸೊ ಇದ್ರಲ್ಲಿ ಕಲರ್ ಬರುತ್ತೆ ಆಯ್ತಾ. ಅವ್ರ ಹತ್ರ ವೈಟ್ ಕಲರ್ ಇತ್ತು, ಅದನ್ನ ನಾನು ಸ್ಮೆಲ್ ಮಾಡಿದೆ, ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಗ್ರೀನ್ ಕಲರ್ ನನಗೆ ತಂದ್ಕೊಟ್ಟಿದ್ದಾರೆ. ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಅಲ್ಲೇ ಸ್ಮೆಲ್ ಮಾಡಿಬಿಟ್ಟೆ. ನೀವು ಟ್ರೈ ಮಾಡಿ. ಚೆನ್ನಾಗೈತೆ. ಚೆನ್ನಾಗಿತ್ತಲ್ಲ, ಆಯುರ್ವೇದಿಕ್ ಮಸಾಜ್ ಮಾಡ್ತಾರಲ್ಲ. ಇದು ನಾವು ಶೂಟಿಂಗ್ ಹೋದಾಗ ಶಾಲಿನಿ ಮ್ಯಾಮ್ ಅವ್ರ ಹಸ್ಬೆಂಡ್ ಹೇಳ್ತಾ ಇದ್ರು ನೋಡು, ಥೈಲ್ಯಾಂಡ್ ಅಲ್ಲಿ ಸಿಗುತ್ತೆ ಒಂಥರ ಅಡಿಕ್ಷನ್ ತರ ಅಂತ. ಇದೆ ಅದು. ನಮ್ಮಮ್ಮ 60 ಸಲ ಮೂಸ್ಬಿಟ್ರು ಒಂದೇ ಒಂದು ಇದ್ರಲ್ಲಿ. ಚೆನ್ನಾಗಿದೆ. ಅಂಡ್ ಶೀಸ್ ಗಾಟ್ ಮಿ ದೊಡ್ಡದೊಂದು ರೆಡ್ ಕಲರ್ ಅಲ್ಲಿ. ಇದನ್ನ ನೋಡಿ ನಾನು ಇಷ್ಟು ಎಕ್ಸೈಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಗುರು. ಇದು ಅದೇ, ಬಟ್ ಇದು ಡಿಫ್ರೆಂಟ್ ಯೂಸ್ಗೆ. ಹರ್ಬಲ್ ಇನ್ಹೇಲರ್ ಟು ಇನ್ಹೇಲ್ ವಿತ್ ನಾಸ್ಟ್ರಿಲ್ ಟು ರಿಲೀಫ್ ದ ನಾಸಲ್ ಕಂಜೆಷನ್ ಆಫ್ ಫ್ಲೂ. ರಿಲೀಫ್ ಅಂಡ್ ಈಸ್ ದ ನಾಸಲ್ ಏನು ಕಂಜೆಷನ್ ಅಂದ್ರೆ ಮೂಗ್ ಬ್ಲಾಕ್ ಆಗಿರುತ್ತಲ್ಲ, ಇದು ಅದಕ್ಕಂತೆ. ನಾನು ನಿಮ್ಮ ಮುಂದೆನೇ ಇದನ್ನು ಟ್ರೈ ಮಾಡ್ಬೇಕಂತ. ಚಳಿಗಾಲಕ್ಕೆಲ್ಲ ಯೂಸ್ ಆಗುತ್ತೆ ಅಂತಾನೆ ಇದನ್ನೆಲ್ಲ ನೋಡಿ ತಗೊಂಡ್ಬಂದ್ರೆ. ನಾನು ಹೋಗುವಾಗ ಹೇಳಿದ್ದೆ ಸಿಂಧು ಇದನ್ನು ತಗೊಂಡು ಬನ್ನಿ, ಐ ವಾಂಟ್ ಟು ಸಿ ಹೆಂಗಿರುತ್ತೆ ಅಂತ. ಯಾಕಂದ್ರೆ ರೀಲ್ಸ್ ಅಲ್ಲೆಲ್ಲ ತುಂಬಾ ಫೇಮಸ್ ಆಗಿತ್ತು, ಥೈಲ್ಯಾಂಡ್ಗೆ ಹೋದ್ರೆ ಇದನ್ನ ಟ್ರೈ ಮಾಡೋದು ಮರಿಬೇಡಿ ಅಂತ. ನೋಡಿ ನಮ್ಮಮ್ಮ 45 ಸಲ ಅನಿಸ್ತು. ಸೊ ರೆಡ್ ಒನ್ ನಮ್ಗೆ ಟ್ರೈ. ಕಿಕ್ ಹೊಡಿತೈತೆ ಹಂಗೆ ಮೂವಿಗೆ, ನೀಲ್ಗಿರಿತಾ ಇಲ್ಲ. ಥ್ಯಾಂಕ್ ಯು ಸಿಂಧು ಅವರೇ, ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಷ್ಟೇ, ಇದೊಂದು ಪೋಟ್ಲಿ ಈ ಥರ ಮಾಡಿರ್ತಾರೆ. ಅದ್ರೊಳಗಡೆ ಈ ಥರ ಸುತ್ತಬಿಟ್ಟು ಹಾಕೋರಷ್ಟೇ. ಸೊ ಇದನ್ನು ನಾವು ಇನ್ಹೇಲ್ ಮಾಡ್ತಾರೆ. ಆ್ಯಕ್ಚುಲಿ ವಿಕ್ಸ್ ಇನ್ಹೇಲರ್ ಬರುತ್ತಲ್ಲ, ಅದಕ್ಕಿಂತ ಚೆನ್ನಾಯ್ತು ಇದು. ಎರಡು ವಿಕ್ಸ್ ಇದು ಚೆನ್ನಾಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮಿನೂ ಈ ರೀಲ್ಸ್ ಎಲ್ಲ ನೋಡಿರ್ತಾನೆ. ಸೊ ಅವ್ನು ಬಂದಮೇಲೆ ಐ ವಾಂಟ್ ಟು ಮೇಕ್ ಹಿಮ್ ಟ್ರೈ ಇನ್ಹೇಲರ್ಸ್ ಹೇಗಿರುತ್ತೆ ಅಂತ. ಅವ್ನು ಬಂದಮೇಲೆ ಟ್ರೈ ಮಾಡ್ಸೋಣ. ಗೈಸ್, ಬ್ಯಾಡ್ ನ್ಯೂಸ್ ಏನಂದರೆ, ನಾನು ಎಷ್ಟು ಟ್ರೈ ಮಾಡಿದ್ರು ನನ್ನ ಬ್ಲಾಗ್ ಅಪ್ಲೋಡ್ ಆಗ್ತಾಯಿಲ್ಲ, ಪ್ರೊಸೆಸಿಂಗಲ್ಲೇ ನಿಂತ್ಕೊಂಡಿದೆ. ಆ್ಯಂಡ್ ಗುಡ್ ನ್ಯೂಸ್ ಏನಂದರೆ, 2 ಗುಡ್ ನ್ಯೂಸು. ಒಂದು, ನಾವೊಂದು ಪ್ರಾಡಕ್ಟ್ ಶೂಟ್ ಮಾಡಬೇಕಾಗಿತ್ತು, ಅದನ್ನು ಮುಗಿಸಿದ್ವಿ. ಆ್ಯಂಡ್ ಸೆಕೆಂಡ್ ಗುಡ್ ನ್ಯೂಸ್ ಏನಂದರೆ ನಮ್ಮಮ್ಮ ಊಟ ಮಾಡ್ತಾವೆ. ಅದು ಅವ್ರ ಫೇವ್ರೆಟ್ ಸಾರು. ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ. ನಿಂಗೆ ಮಾತ್ರ ಬರೋದು, ನಮಗೆಲ್ಲ ಏನು ಬರಲ್ಲ. ನಮಗೆ ಬರುತ್ತೆ. ನಾನು ದಿನ ಕೊಟ್ಟರು ನಾನು ಉಪ್ಸಾರು ತಿಂತೀನಿ. ಸಾರು, ಮುದ್ದೆ, ಅವರೆಕಾಳು ಮತ್ತೆ ಅವರೆಕಾಳು ಸೊಪ್ಪು, ಉಪ್ಸಾರು, ಮುದ್ದೆ. ಬನ್ನಿ ಊಟ ಮಾಡೋಣ. ಹಿಮ್ ಈಸ್ ಹಿಯರ್. ಐ ವಿಲ್ ಮೇಕ್ ಹಿಮ್ ಟ್ರೈ. ಇವಾಗ ಕಣ್ಮುಚ್ಕೋ, ನಾನೇನೋ ತೋರಿಸ್ತೀನಿ ನಿಮಗೆ. ಏಯ್, ಕಣ್ಬಿಡಂಗಿಲ್ಲ.
ಎರಡು ಕೈನು ಕೊಡು ನೋಡು, ಕಣ್ಮುಚ್ಚು, ಇದೊಂದು ಕೈ ಇಟ್ಕೋ, ಇದೊಂದು ಕೈ ಇಟ್ಕೋ. ಹಾಂ, ಫಸ್ಟು ಮೂಸಿಸ್ತೀನಿ, ಓಕೆನಾ? ಕಣ್ಣು ಬಿಡಂಗಿಲ್ಲ, ಸಾಯಿಸ್ಬಿಡ್ತೀನಿ. ಮೂಸು. ಏನಿರ್ಬೋದು? ಅಮೃತಾಂಜನ್ ಕಣ್ ಬಿಟ್ಟು ನೋಡ್ತಾವ. ಸರಿ, ನೋಡಾಯ್ತು ಏನು ಅಂತ. ಏನ್ ಗೊತ್ತಾಯ್ತಾ? ಥೈಲ್ಯಾಂಡ್ ರೀಲ್ಸ್ ನೋಡಿಲ್ವೇನೋ ನೀನು? ಅದೇ ಏನಂತಾರೆ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಇವಾಗ ನಾವು ದುರಂಧರ್ ಮೂವಿಗೆ ಹೋಗ್ತಾ ಇದೀವಿ. ನಾನು ಫಾರ್ ದ ಸೆಕೆಂಡ್ ಟೈಮ್ ಹೋಗಿ ಬಂದೆ. ನಿನ್ಗೆ ಮುಚ್ಚೇನೆ ನೋಡ್ಬೇಕು. ನಾನು ಬರ್ತೀನಿ ನೋಡಿ. ನಿಜ ನಿನಗೇನು ಅರ್ಥ ಆಗುತ್ತೆ ಹಿಂದಿ ಅಂತ ನೀನ್ ಬರ್ತೀಯ? ನೋಡ್ತೀನಿ, ಅರ್ಥ ಆಗಿಲ್ಲ ಅಂದ್ರೆ ಮಾಡೋ ಕೆಲಸ ಇಲ್ಲ. 3.5 ಅವರ್ ಮೂವಿ, ತಲೆ ನೋವು ಬರುತ್ತೆ. ದರ್ಶನ್ ಪಿಕ್ಚರ್ಗೆ ಹೋಗಕ್ ಆಯ್ತಾ ಇಲ್ಲ, AC ಚಳಿ ಅಂತ ಪಿಕ್ಚರ್ ಅಲ್ಲಿ. ಸೊ ಅದಕ್ಕೆ ನಾವು ದುರಂಧರ್ ನೋಡಕ್ ಹೋಗ್ತೀವಿ. AC ಇಲ್ಲ ಅಲ್ಲಿ, ಫ್ಯಾನ್ ಗಳಲ್ಲಿ ಹೌದಂತೆ. ನಾನು ಫಾರ್ ದ ಸೆಕೆಂಡ್ ಟೈಮ್ ಹೋಗ್ತಿದ್ದೀನಿ. ಫಸ್ಟ್ ಟೈಮ್ ನಾನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಮುಚ್ಚರೆ ಬಾಯ್ ಒಂದು ನಿಮಿಷ ಆಗಲ್ಲ. ನಾನು ಫಸ್ಟ್ ಟೈಮ್ ಫುಲ್ ಕಾನ್ಸಂಟ್ರೇಟ್ ಮಾಡಿ ಸ್ಟೋರಿಗೋಸ್ಕರ ನೋಡ್ಬೇಕಾಯ್ತು. ಬಟ್ ಈ ಸಲ ಹೋದಾಗ ಬರೀ ರಣವೀರ್ ಸಿಂಗ್ನೇ ನೋಡ್ತಾ ಇರ್ತೀನಿ ನಾನು. ಶಡಪ್. ಮಾಮ ಸಾಂಗ್ ನಾನು ಮಾಮ್ಸ್ ನೆನ್ನೆ ನಮ್ಮ ಮಾಮ್ಸ್ ಮನೆಗೆ ಹೋಗಿದ್ವಾ, ನಾನು ಮಾಮ್ಸ್ ಇಬ್ರು ಸೇರ್ಕೊಂಡು ಇವ್ನ ತಲೆ ಕೆಡ್ಸ್ಬಿಟ್ಟು ನೀನ್ ನೋಡ್ಲೇಬೇಕು, ಫಿಲಮ್ ನೋಡ್ಲೇಬೇಕು ಅಂತ. ಅದಕ್ಕೆ ಅಣ್ಣ ಇವತ್ತು ರೊಚ್ಚಿಗೆ ನೋಡೈತ್ ಮಾಮ. ನೋಡ್ಬಿಟ್ಟೆ ಆ ಸಾಂಗ್ ಒಂದು 150 ಸಲ ಆಗ್ತು ನಿನ್ನೆ. ಇವಾಗ ಊಟ ಮಾಡ್ಕೊಂಡು ಲೆಟ್ಸ್ ಗೋ ಗೈಸ್. ಇಟ್ ಇಸ್ 9:50 ಟೈಮು. ನಾವು 10 o'clock ಶೋಗೆ ಬಂದು. ಹೌದಾ? ಇನ್ನೂ ಬಿಟ್ಟೇ ಇಲ್ಲ. ಮತ್ತೆ 9:45 ಹೋಗಿದ್ರೆ ಆಯ್ತಾಯ್ತು ಗುರು. ಯಾಕೆ ಹೇಳು? ಅವ್ರ ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸೋಷ್ಟ್ರಲ್ಲಿ ಇವಾಗ ಮೂವಿ ಸ್ಟಾರ್ಟ್ ಮಾಡಿ ಜಾಸ್ತಿ ಇರಲ್ಲ, ಅಡ್ವರ್ಟೈಸ್ಮೆಂಟ್ ಕಮ್ಮಿ ಮಾಡ್ತಾರೆ. ಎನಿವೇಸ್ 10 o'clock ಶೋಗೆ ಟಿಕೆಟ್ ತೊಗೊಂಡು ವಿ ಆರ್ ಸಿಟ್ಟಿಂಗ್ ಹಿಯರ್. ನೆನ್ನೆ ಎಲ್ಲ ನಾವು ಮೆತೋ ಕಾರ್ವಾಕಿ ತಲಾಸ್ ಹೇ ಅಂತ ಅನ್ಕೊಂಡೆ. ಇವನ್ನ ಇವತ್ತು ಫಿಲಮ್ ಬರಂಗೆ ಮಾಡಿಬಿಟ್ವಿ. ಹೆಂಗಿರುತ್ತೆ ಅನ್ಕೊಂಡು. ನೆಕ್ಸ್ಟ್ ನಾನು ಸ್ಪೈ ಆಗೋಣ ಅಂತ. ಅದಕ್ಕೆಲ್ಲ ಟ್ರೈನ್ ಮಾಡಬೇಕು. ರಣವೀರ್ ಸಿಂಗ್ ಹತ್ರ ಹೋಗ್ತೀನಿ ಟ್ರೈನ್ಗೆ. ಬಟ್ ಸಕ್ಕತ್ ಆಕ್ಟಿಂಗ್. ನಾನು ಇಷ್ಟಪಡೋದು ಒಬ್ಬನೇ. ನಾನು ಅಷ್ಟೇ. ಹಿಂದಿ ಮೂವೀಸ್ ನಾನು ಜಾಸ್ತಿ ನೋಡಲ್ಲ. ಸಲ್ಮಾನ್ ಖಾನ್ ಅಂತೂ ನಾನು ನೋಡೋದು. ಸಲ್ಮಾನ್ ಖಾನ್ ಫಿಲಮ್ ಒಂದ್ಸಲ ನಿಮ್ಮಿ ನೋಡ್ಬಿಟ್ಟಿದ್ದ ಸ್ಕೂಲಲ್ಲಿ ಇರಬೇಕಾದ್ರೆ. ಆವಾಗಿಂದ ಅವ್ನಿಗೆ ಸ್ಟಾರ್ಟ್ ಆಯ್ತು ನೋಡಿ ತಲೆನೋವು. ಹಿಂದಿ ಪಿಕ್ಚರ್ ನೋಡಿದ್ರೆ ಅವ್ನಿಗೆ ತಲೆನೋವು ಬರುತ್ತೆ. ಸೊ ತುಂಬ ಕಮ್ಮಿ ಹಿಂದಿ ಪಿಕ್ಚರ್ ನಾನು ನೋಡೋದು. ಬಟ್ ರಣವೀರ್ ಸಿಂಗ್ ಈಸ್ ಮೈ ಫೇವ್ರೆಟ್, ಅದಕ್ಕೆ ನೋಡ್ತೀನಿ. ಆಡಿಯೋ ಓಪನ್ ಆಯಿತು, ಮನಿ ಲೆಟ್ಸ್ ಗೋ. ಫುಲ್ ಟಾಪ್ ಸೀಟ್ ತೊಗೊಂಡಿದ್ದೀವಿ ನಾವು. ಸೊ ವಿ ಶುಡ್ ಹ್ಯಾವ್ ಅ ಬೆಟರ್ ವ್ಯೂ. ಫಾರ್ ಮೀ ಬೆಟರ್ ವ್ಯೂ ಆಫ್ ರಣವೀರ್ ಸಿಂಗ್. ಗೈಸ್, ವಿ ಆರ್ ಔಟ್ ಫಾರ್ ದ ಇಂಟರ್ವಲ್. ಈ ಬೇವರ್ಸಿ ಹೆಂಗೆ ಗೊತ್ತಾ, ನನಗೆ ಮೂವಿ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಗೀನೆಲ್ಲ ಬಿಸಾಕ್ಬಿಟ್ಟು ಕಂಪ್ಲೀಟಾಗಿ ಪ್ರಾಪರಾಗಿ ಮೂವಿ ನೋಡಬೇಕು. ಮೂವಿ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಸ್ಪೈ ಮೂವಿ ನೋಡ್ತಾವನಾಯ್ತಾ, 5 ಸೆಕೆಂಡ್ ನೋಡ್ತಾನೆ, 5 ನಿಮಿಷ ಫೋನಲ್ಲಿ ಇಡ್ತಾನೆ. ಏನು ಅರ್ಥ ಆಗಿರುತ್ತೆ? ಏನೂ ಅರ್ಥ ಆಗಿರಲ್ಲ. ತಿರ್ಗಾ ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು. ಆ ಮೇನ್ ಮ್ಯಾಟರ್ ಇರುತ್ತಲ್ಲ, ಆವಾಗಲೇ ಈ ಬೇವರ್ಸಿ ಫೋನ್ ತೆಗಿತಾನೆ. ನನಗೆ ಉರ್ದೋಗುತ್ತೆ ಆ ಥರ ಯಾರು ಮಾಡಿದ್ರೆ. ಮೂವಿ ನೋಡೋಕ್ಕೆ ಬಂದಾಗ ಹೋಲ್ ಆ್ಯಂಡ್ ಸೋಲ್ ಕೊಟ್ಟು ಮೂವಿನ ನೋಡಬೇಕು. ದಟ್ ಈಸ್ ಹೌ ಐ ವಾಚ್ ಇಟ್. ಅದಕ್ಕೆ ನಾನು ಯಾರ ಜೊತೆನೂ ಬರಲ್ಲ ಗೈಸ್, ನಾನು ಒಬ್ಬಳೇ ಬರೋದು. ಆರಾಮಾಗಿ ನಾನು ಪೀಸ್ಫುಲ್ಲಾಗಿ ನೋಡ್ಕೊಂಡು ಹೋಗ್ಬೋದು. ನನಗೆ ಪಕ್ಕದಲ್ಲಿ ಕುತ್ಕೊಂಡು ಇವ್ನು ಫೋನ್ ನೋಡ್ತಾ ಇದ್ರೆ ಹಂಗೆ ಕೊಚ್ಚ ಹಾಕ್ಬಿಡ್ಲ ಅಂತ ಅನ್ನಿಸ್ತೈತೆ. ರೆಹಮಾನ್ ಡೆಕ್ಕಾಯ್ತು ಅವ್ರ ಅಪ್ಪನ ಸಾಯಿಸ್ತಾನಲ್ಲ, ಹಂಗೆ ವೆಯ್ಟ್ ತೊಗೊಂಡು ಬಟ್ಟೆ ಎತ್ಕೊಂಡು ತಲೆ ಮೇಲೆ ಹೊಡೆದ್ಬಿಡೋಣ ಅಂತ ಅನ್ಸುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಇವ್ನಿಗೇನಾದ್ರು ಫಿಲಮ್ ಅರ್ಥ ಆಗ್ತೈತೆ ಅಂತ. ಅವ್ನು ಇವಾಗ ರಿವ್ಯೂ ಕೇಳಬೇಡ, ನನ್ನ ಫಿಲಮ್ ಮುಗಿದ್ಮೇಲೆ ನಾನು ರಿವ್ಯೂ ಹೇಳ್ತೀನಿ ಅಂತವನೇ. ಓಕೆ, ನಾವು ಕೇಳೋದು ಬೇಡ. ಫಿಲಮ್ ಮುಗಿದ್ಮೇಲೆ ಅಣ್ಣನ ರಿವ್ಯೂ ಕೇಳೋಣ. ಸೊ ಇವಾಗ ಇಂಟರ್ವಲ್ ಆದಮೇಲೆ ಹೋಗಿ ನೋಡೋಣ. 2 hours ಆದಮೇಲೆ ಇಂಟರ್ವಲ್ ಬಿಡ್ತಾರೆ ಈ ಫಿಲಮಲ್ಲಿ. ಬಿಕಾಸ್ ದ ಹೋಲ್ ಮೂವಿ ಈಸ್ 3 hours. ಇನ್ 1 hour ಇದೆ. ಸೊ ಯಾರು ಸ್ಪೈ ಆಗಿ ಸಿಕ್ಕಾಕೊಂಡಿರ್ತಾರಂತ್ಯಾ? ಅವ್ನು ಇನ್ನೊಬ್ಬ ಬಂದ ಗೊತ್ತಾ, ಇನ್ನೊಬ್ಬ ಸ್ಪೈ ರಣವೀರ್ ರಿಜ್ವಾನ್. ಗೊತ್ತಿಲ್ಲ, ಲೆಟ್ಸ್ ಸಿ. ಇವಾಗ ಹೋಗೋಣ ಒಳಗಡೆ. ಇಲ್ಲೇನು ತಿನ್ನೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾನಂತೂ ಊಟ ಮಾಡ್ಕೊಂಬಂದಿದ್ದೆ ಮನೆಯಿಂದ. ನೀನು ತಿಂದ? ಅವ್ನು ತಿಂದಿಲ್ಲ. ಬಟ್ ದೆನ್ ಇಲ್ಲಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಅದಕ್ಕೆ ಅಂತ ನಾವು ನಮ್ಮ ಮನೆ ಆಸ್ತಿ, ಅದಕ್ಕೆ ನಮ್ಮ ಮನೆ ಆಸ್ತಿ ಪತ್ರ ನಾವು ತಂದಿಲ್ಲ ಇವತ್ತು. ಅದಕ್ಕೆ ಏನಿಲ್ಲ, ಪರವಾಗಿಲ್ಲ, ಬಟ್ ರೀಸನಬಲ್ ಅದು. ಏನಿಲ್ಲ ಗುರು. ಹೌದಲ್ವಾ, 370 ಅಷ್ಟೇ ಪಿಜ್ಜಾ, ನಾಟ್ ಬ್ಯಾಡ್. ತಿಂತೀಯ ಏನಾದರೂ? ಆದರೂ ಏನೂ ತಿನ್ನಲ್ಲ ನಾವು. ಹೋಗ್ತಾ ಮೋಸ್ಟ್ಲಿ ನಾವು ರಾಮೇಶ್ವರಮಲ್ಲಿ ಒಂದು ಕಾಫಿ ಹಾಕ್ಕೊಂಡು ಹೋಗ್ತೀವಿ ಮನೆಗೆ. ಇವಾಗ ಹೋಗಿ ಸ್ಟಾರ್ಟ್ ಆಯಿತು. ರೆಸ್ಟ್ ಆಫ್ ದ ಮೂವಿ ನೋಡ್ಕೊಂಡು ಬರ್ತೀವಿ. ಆಮೇಲೆ ಅಣ್ಣನ ರಿವ್ಯೂ ಕೇಳೋಣ.
आपने हमेशा ऐसे लोगों को शेर दी है जो कभी भी आपसे ज्यादा ताकतवर बनकर आपके हाथों से लहरी छीन सकते हैं. ಗೈಸ್ ಟೈಮ್ ನೌ ಇಸ್ 2 o'clock ಆ್ಯಂಡ್ ವಿ ಆರ್ ಔಟ್ ಆಫ್ ದ ಮಾಲ್. ಛೇ, ನಾನು ಇಷ್ಟೊತ್ತರೆಗೂ ಮಾತಾಡಿದ್ರೆ ರೆಕಾರ್ಡೇ ಆಗಿಲ್ಲ ಮೈಕಲ್ಲಿ. ಓಕೆ, ಟೈಮ್ ಇವಾಗ 2 o'clock ಆಗ್ತಿದೆ ಆ್ಯಂಡ್ ವಿ ಆರ್ ಔಟ್ ಆಫ್ ದ ಓರಿಯನ್ ಮಾಲ್ ಆ್ಯಂಡ್ ನಮ್ಮ ಗಾಡಿ ನಿಲ್ಲಿಸಿರೋ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಅದು ಮ್ಯಾಟರ್ ಅಲ್ಲ. ಇಂಟರ್ವಲ್ ಆದಮೇಲೆ ತುಂಬಾ ಡೆಡಿಕೇಟೆಡ್ ಆಗಿ ಅಷ್ಟು ಧಾಮ್ ಧೂಮ್ ಧೀಮ್ ಧಾಮ್ ಅಂತ ಬರೋ ಸೌಂಡಲ್ಲೂ ನೋಡ್ತಾಯಿದ್ದೀನಿ. ಬರೋ ಸೌಂಡಲ್ಲೂ ಗಾಢವಾಗಿ ನಿದ್ರೆ ಮಾಡಿ ಗೊರಕೆ ಹೊಡೆದಂಥ ನನ್ನ ತಮ್ಮನಿಗೆ ದಯವಿಟ್ಟು ನೀವೆಲ್ಲ ಕಮೆಂಟ್ಸಲ್ಲಿ ಚಪ್ಪಾಳೆ ಹಾಕ್ಬಿಡಿ, ಓಕೆನಾ? ದಯವಿಟ್ಟು ಹಾಕ್ಬಿಡಿ. ಈ ವೇಸ್ಟ್ ಗಿರಾಕಿಗೆ ಇಂಟರ್ವ್ಯೂಲ್ ಆದಮೇಲೆ ಏನಾಯಿತು ಅನ್ನೋ ಅಂದಾಜು ಇಲ್ಲ. ಈ ಡಸನ್ ಎಲ್ಲ ಮೇನ್ ಸೀನು ಎಲ್ಲನೂ ಮಿಸ್ ಮಾಡಿಕೊಂಡು ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತವನೆ. ಸೆಕೆಂಡ್ ಟೈಮ್ ನೋಡೋಳು ನಾನೇ ಎಷ್ಟು ಇಂಟ್ರೆಸ್ಟಾಗಿ ನೋಡಿದ್ದೀನಿ ಗೊತ್ತಾ. ನಾನು ಇವತ್ತು ಬಂದಿದ್ದೆ, ಇವತ್ತು ಪೂರ್ತಿ ನಾನು ಬರೀ ರಣವೀರ್ ಸಿಂಗ್ನೇ ನೋಡಬೇಕು ಅಂತ ಬಂದೆ. ಬಟ್ ದೆನ್ ಫಸ್ಟ್ ಟೈಮಲ್ಲಿ ನೋಡಬೇಕಾದ್ರೆ ಅರ್ಥ ಆಗದೇ ಇರೋ ಎಷ್ಟೊಂದು ಥಿಯರಿಗಳು, ಹೆಸರುಗಳು ಆ್ಯಂಡ್ ಎಷ್ಟೊಂದು ಅಟೆಂಪ್ಟ್ಗಳು ಏನೇನು ನಡೀತು ಅದೆಲ್ಲ ಸೆಕೆಂಡ್ ಟೈಮ್ ನೋಡಬೇಕಾದ್ರೆ ಐ ಕುಡ್ ಆ್ಯಕ್ಚುಲಿ ಫಿಗರ್ ಇಟ್ ಔಟ್. ಎಂಡ್ ಸೀನ್ ತನಕ ನಾನು ಕಣ್ಣು ಮಿಟ್ಟಿಸ್ದೆ ನೋಡಿದ್ದೀನಿ. ಈವನ್ ದೋ ಇಟ್ ಈಸ್ ಸೆಕೆಂಡ್ ಟೈಮ್. ಮೇ ಬಿ ದ ರೀಸನ್ ವಾಸ್ ರಣವೀರ್ ಸಿಂಗ್, ಬಟ್ ಸ್ಟಿಲ್ ಸ್ಟೋರಿ ಈಸ್ ಆಲ್ಸೋ ದ ರೀಸನ್, ಓಕೆನಾ? ಲಾಸ್ಟ್ 5 ನಿಮಿಷದಲ್ಲಿ ಅಣ್ಣವ್ರು ಎದ್ಬಿಟ್ಟು ಹೀ ಸಾ ದಟ್ ದುರಂಧರ್ ಪಾರ್ಟ್ 2 ಇರುತ್ತಂತೆ ಆ್ಯಂಡ್ ದಟ್ ಇಸ್ ದ ಕನ್ಕ್ಲೂಷನ್. ಏನೋ ಡಾಗೇಶ್ವರ, ನಮ್ಮಿಂದ ಬರ್ತಾನೆ ಅಣ್ಣ ಇವಾಗ ನೋಡಿ. ಅಲ್ಲಿ ಹೇಳ್ಕಂದ ಮೂವಿ ಹೆಂಗಿತ್ತು? ಚೆನ್ನಾಗಿತ್ತು. ಹೆಂಗಿತ್ತು? ಚೆನ್ನಾಗಿತ್ತು ಅಷ್ಟೇ. ಸೆಕೆಂಡ್ ಹಾಫಲ್ಲಿ ಏನಾಯ್ತು ಗುರು? ಗೊತ್ತಿಲ್ಲ. ಸೆಕೆಂಡ್ ಪಾರ್ಟ್ ಯಾವಾಗ ಬರುತ್ತೆ? ಇಂಟರ್ವಲ್ ಆದಮೇಲೆ. ಅಲ್ಲ, ಸೆಕೆಂಡ್ ಪಾರ್ಟ್ ಆಫ್ ದ ಮೂವಿ ಯಾವಾಗ ಬರುತ್ತೆ? Jan 30th. ಅಷ್ಟು ಗಾಢವಾದ ನಿದ್ದೆಲಿದ್ದ. ಮಾರ್ಚ್ 19, 2026 ಬರುತ್ತೆ ದ ನೆಕ್ಸ್ಟ್ ಪಾರ್ಟ್ ಆಫ್ ದುರಂಧರ್ ವಿಚ್ ಇಸ್ ಕಾಲ್ಡ್ ರಿವೆಂಜ್. ನಾನು ನೋಡಿ ಬಾಡಿ ಗಾರ್ಡ್ ನಮಗೆ ಎಲ್ಲಿ ಕಾಣ್ತಲ್ಲ ಡಾಗೇಶ ನೋಡಿ, ನಾವು ನೋಡ್ತಾ ಇದ್ರೆ ತಿರ್ಕೊಂಬಿಡ್ತಾನೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಪೋಸ್ಟ್ ಕ್ರೆಡಿಟ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು, ವೇರ್ ರಣವೀರ್ ಸಿಂಗ್ನ ಟ್ರೈನ್ ಮಾಡೋದು. ಸೊ ಇವತ್ತಿನ ಇನ್ನೊಂದು ಸಲ ನಾನು ಅದನ್ನು ನೋಡ್ದಂಗಾಯಿತು. ಆ್ಯಂಡ್ ಇವಾಗ ಅಣ್ಣವರು ಪಿಜ್ಜಾ ಆರ್ಡರ್ ಮಾಡಿಸಿದ್ದಾರೆ. ಸೊ ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ಚಾಕೊಲಾವಾ ಕೇಕ್ ತಿಂದ್ಬಿಟ್ಟು ತಾಶಿ ಮಾಡ್ತೀನಿ. ನಾಳೆ ಬೇರೆ ಆಫೀಸ್ಗೆ ಹೋಗಬೇಕು. ಐ ಡೂ ನಾಟ್ ನೋ ಇಫ್ ಐ ಕ್ಯಾನ್ ಮೇಕ್ ಇಟ್ ಟು ದ ಜಿಮ್ ಟುಮಾರೋ, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಏನೋ ಕರೆಕ್ಟ್ ತಾನೆ? ಹ್ಞೂ ಅನ್ನು ಹೋಗ್ಲಾ ಜಿಮ್ಗೆ? ಬೇಡ ಅಂತೀಯ ಜಿಮ್ಗೆ? ಸರಿ ಆಯ್ತು ಬಿಡು, ಹೋಗಲ್ಲ. ನೀನು ಹೇಳಿದ್ಮೇಲೆ ಆಯಿತು. ಸೊ ನೋಡೋಣ, ನಾಳೆ ಕತೆ ನಾಳೆಗೆ. ಇವತ್ತು ಇಷ್ಟೇ, ನಿದ್ದೆ ಬರ್ತಾಯಿದೆ. ಹೋಗಿ ಐ ಹ್ಯಾವ್ ಟು ಈಟ್ ಪಿಜ್ಜಾ ಆ್ಯಂಡ್ ಸ್ಲೀಪ್. ಯಾಕೆ ಆಗ್ತಾಯಿಲ್ವಾ? ಆ್ಯಂಡ್ ಇವಾಗ ಮನೆಗೆ ಹೋಗ್ತೀವಿ ನಾವು. ಇಟ್ ಈಸ್ ವೆರಿ 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 ಲೇಟ್. ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಹಂಗೆ ಗಡಗಡ ನಡಗಿಸುತ್ತೆ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ತನಕ ನೋಡಿದ್ದಕ್ಕೆ ಮತ್ತೆ ಸಿಗೋಣ ಇದೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಡಾಗೇಶನ್ ಕಡೆಯಿಂದನೂ ಬಾಯ್ ಮಾಡೋ ಡಾಗೇಶ. ಏಯ್ ಬಾಲ್ ಅಲ್ಲಾಡ್ಸು ಒಂದ್ಸಲಿ, ಅಲ್ಲಾಡ್ಸು, ಅಲ್ಲಾಡ್ಸೋ. ಅಷ್ಟೇ ಆಯಿತು. ಬಾಯ್.